ಮತ್ತೆ ಎಕ್ಸ್ಪ್ಲೇನ್ ಮಾಡುತ್ತೆ ಮತ್ತೆ ಇದು ಬಂದ್ಬಿಟ್ಟು ಕಲ್ಲು ಆಯ್ತಾ. ಹೌದಾ? ಕಲ್ಲಲ್ಲಿ ದಿನಶಿಲೆ ಕೆತ್ತಿದ್ದಾರೆ. ಎಲ್ಲಿ ಯಾವ ಸ್ಕೂಲ್ ನಿಮ್ಮದು? ನಮ್ಮದು ವಿದ್ಯಾ ವಿಕಾಸ್. ಹಾಯ್ ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಅದೇ ವಿಡಿಯೋ ಕಂಟಿನ್ಯೂ. ಲಾಸ್ಟ್ ವಿಡಿಯೋ ನೋಡಿದ್ರಲ್ಲ, ಪೆನುಕೊಂಡ ಫೋರ್ಟ್. ಸೊ ಅದು ಮುಗಿಸ್ಕೊಂಡು ಟಿಫನ್ ಮಾಡಿಕೊಂಡು ಹೇಳ್ದಂಗೆ ಈಗ ಲೇಪಾಕ್ಷಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಪೆನುಕೊಂಡದಿಂದ ಲೇಪಾಕ್ಷಿ 1 hour, ನಿಯರ್ಲಿ ಒಂದು 50 minutes 1 hour ಆಗುತ್ತೆ. ಸೊ ಅಲ್ಲಿ ಫೇಮಸ್ ಟೆಂಪಲ್ ಲೇಪಾಕ್ಷಿ ಟೆಂಪಲ್. ಸೊ ಅದು ನೋಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹತ್ರ ಬಂದಾಗೆ ವಿ ವಿಲ್ ಕ್ಯಾಚ್ ಅಪ್. ಸೊ ಇದೆ ಲೇಪಾಕ್ಷಿ ಟೆಂಪಲ್ ಎಂಟ್ರೆನ್ಸ್ ಗೇಟ್. ಸೊ ಇಲ್ಲಿಂದ ಒಂದು 16 kilometers ಇದೆ ಲೇಪಾಕ್ಷಿ. ಸೊ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಈ ಕಡೆ ಎಲ್ಲ ಬಂದರೆ. ಇದೆಲ್ಲ ಹೊಸ ರೂಟಲ್ಲ, ಏನೋ ಒಂಥರ ಡಿಫ್ರೆಂಟ್, ಬೇರೆ ಜಾಗಕ್ಕೆ ಬಂದೋ ಥರ ಫೀಲಿಂಗ್. ಸೊ ಇಲ್ಲಿಂದ ನಾವು ಸಿರಾಗೂ ಹೋಗ್ಬೋದು. ರೋಡೆಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ಹಿಂಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಹಿಂಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. NH ಆ್ಯಕ್ಚುಲಿ ನಾರ್ಮಲ್ ಆಗಿರುತ್ತೆ ಅಂತ, ಬಟ್ ಚೆನ್ನಾಗಿದೆ ರೋಡ್. ಸೊ ಇಲ್ಲಿಗೆ ನಾವು ಲೇಪಾಕ್ಷಿ ಎಂಟ್ರಿ ಕೊಟ್ವಿ. ಸೊ ಸಿ ದ ಟೆಂಪಲ್. ಅಲ್ಲಿ ಒಂದು ವಿಶೇಷವಾದ ಒಂದು ಕಂಬ ಇದೆ, ಅದನ್ನು ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ. ತುಂಬ ಜನ ನೋಡಿರ್ತೀರ, ತುಂಬ ವೀಡಿಯೋಸಲ್ಲಿ ತುಂಬ ಇದರಲ್ಲಿ ನೋಡಿರ್ತೀರ. ಅದು ಇಲ್ಲೇ ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಅಂತ ಅನ್ಕೊತೀನಿ, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಅದು ಇಲ್ಲೇ ಇರೋದು ಅಂತ. ನಿಮಗೆ ಗೊತ್ತಿದೆನೋ ನೋಡೋಣ ಅಂತ. ಈ ಕಡೆಗೆಲ್ಲ ಹೊಸ ರೋಡ್ಸ್ ಹಾಕಿದ್ದಾರೆ ರೀಸೆಂಟಾಗಿ ಅನ್ಕೊತೀನಿ, ಹಾಗಾಗಿ ಎಲ್ಲ ಚೆನ್ನಾಗಿದ್ದಾವೆ ರೋಡ್ಸ್. ಇಲ್ಲಿ ಎಂಟ್ರಿ ಫೀಸಾ ಚೇಂಜ್ ಆಯ್ತಾ? ಸೊ 20 rupees ಈಚ್ ಒಂದು ಬೈಕಿಗೆ ಪಾರ್ಕಿಂಗ್. ಅಲ್ಲಿದೆ ಟೆಂಪಲ್. ಲೇಪಾಕ್ಷಿ ಟೆಂಪಲ್ ಎಂಟ್ರೆನ್ಸ್. ಓ, ಕಲ್ಲಿನ ಗುಡ್ಡದ ಮೇಲೆ ಐತಲ್ಲ ಟೆಂಪಲ್ ಇದು.
అది చూపిస్తా, టచ్ అయ్యింటే నేను చూపిస్తాను మీకు. ఇప్పుడు చూడండి అమ్మా, ఇది చూడండి, ఇక్కడ మాత్రమే ఒక 2-3 ఇంచులు టచ్ అయింది మేడం. ఇక్కడ రాదు. ఎందుకు రాదు అంటే పిల్లర్ చూడండి, మీకే తెలిసిపోతుంది. పిల్లర్ ఇట్లా వాలింది కదా, వాలినప్పుడు ఇక్కడ రాదు 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 ఎంత లాగినా చినిగిపోతుంది అంతే, రాదు. కానీ ఇది తెలుసు కదా మాకు, ఇక్కడ టచ్ అయింది క్లియర్గా 2 ఇంచులు 3 ఇంచులు టచ్ అయింది. బ్రిటిష్ వాళ్ళు కదిలించినప్పుడు 1902లో టచ్ అయింది. ఇంకా దీంట్లో అయితే ఇట్లా ಮತ್ತೆ ಎಕ್ಸ್ಪ್ಲೇನ್ ಮತ್ತೆ ಇದು ಬಂದ್ಬಿಟ್ಟು ಕಲ್ಲು ಆಯ್ತಾ. ಹೌದಾ? ಕಲ್ಲಲ್ಲಿ ಇದನ್ನ ಶಿಲೆ ಕೆತ್ತಿದ್ದಾರೆ. ಯಾವ ಸ್ಕೂಲ್ ನಿಮ್ದು? ನಮ್ದು ವಿದ್ಯಾ ವಿಕಾಸ್. ಲೆಟ್ಸ್ ಗೋ. ಹಾಂ, ಇದು ಮಾಡಿದ್ದೇನೆ. ಸೊ ಅಲ್ಲಿ ಗರುಡ ಕಾಣ್ತಿದೆ ನೋಡಿ. ಲೇಪಾಕ್ಷಿ ಟೆಂಪಲ್ ನೋಡಾಯ್ತು. ಮತ್ತೆ ನೆಕ್ಸ್ಟ್ ಎಲ್ಲಿ? ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ. ಚಳ್ಳಕೆರೆ ಬೆಂಗಳೂರು ಅಷ್ಟೇ. ಇಲ್ಲಿಂದ 1 hour 30 minutes ಆಗ್ಬೋದು. 2 hours ಅರೌಂಡ್ 2 hours 20 minutes. ಓಕೆ, 2 hours 20 minutes ಹೋಗಿ ಮನೆಗೆ ಹೋಗಿ ಪಾಚಿ ಮಾಡೋದೆ. ಹಬ್ಬ. ಸೊ ದಾರಿಯಲ್ಲಿ ಏನಾದರೂ ಚೆನ್ನಾಗಿರೋದು ಇಂಪಾರ್ಟೆಂಟ್ ಸಿಕ್ಕರೆ ಲೆಟ್ಸ್ ಮೀಟ್ ಅಗೇನ್. ಬಾಯ್. ಕರ್ನಾಟಕಕ್ಕೆ ಎಂಟ್ರಿ ಕೊಟ್ವಿ ಜಸ್ಟ್. ಅಲ್ಲಿ ನಮ್ಮ ಹುಡುಗ ಹೋಗ್ತಾನೆ ಝೂಮಾಗಿ. ನಮ್ಮ ಮಿಟಿಯವ್ರ ಗಾಯಲ್ಲಿ ಕಾಣ್ತಾ ಇಲ್ಲ. ಬರ್ತದೆ. ಮೈಂಡಲ್ಲಿ ಒಂದು ರಿಜಿಸ್ಟರ್ ಆಗಿರುತ್ತಲ್ಲ, ಲೈಕ್ ನಮ್ಮ ಮನೆ ಕಡೆ ಬಂದಾಗ ಇಟ್ ಫೀಲ್ಸ್ ಡಿಫ್ರೆಂಟ್. ಯಾರಿಗೇ ಆಗಲಿ ತಮ್ಮ ಮನೆ ಕಡೆ ಹೋದರೆ, ತಮ್ಮ ಊರಿಗೆ ಹೋಗ್ಬೇಕಾದ್ರೆ, ಬೇರೆ ಊರಿಂದ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಒಂದು ಫೀಲ್ ಬರುತ್ತಲ್ಲ, ಒಂದು ಮನೆತನ, ಒಂದು ಹೋಮ್ಲಿ ಫೀಲಿಂಗ್. ಆ ಫೀಲಿಂಗ್ ಬರುತ್ತೆ ಆಬ್ವಿಯಸ್ಲಿ. ಸೊ ಕರ್ನಾಟಕ ಎಂಟ್ರಿ ಆದಮೇಲೆ ಒಂದು ಟೋಲು. ಸೊ ಹೊರಗೆ ಹೇಳ್ಬೇಕಂದ್ರೆ ಇವತ್ತು ಬೆಳಿಗ್ಗೆ ಅಂದರೆ ಸಾಟರ್ಡೆ ಮಾರ್ನಿಂಗ್ 3:30 ಎದ್ದು ರೆಡಿಯಾಗಿ 4:40 ಹಂಗೆ ಮನೆ ಬಿಟ್ಟು ಸೀದಾ ಹೋಗಿದ್ದು ನಾವು ಪೆನುಕೊಂಡ ಫೋರ್ಟ್. ಸೊ ಅಲ್ಲಿ ಹೋಗಿ ಜಸ್ಟ್ ಸ್ವಲ್ಪ ಬೈಕ್ ರೈಡ್ ಮಾಡಿ ಅದಂತ ಚೆನ್ನಾಗಿತ್ತು. ಅದು ನೋಡಿ ಅಲ್ಲಿ ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಂಡು ಮುಗಿಸ್ಕೊಂಡು ಆ್ಯಂಡ್ ದೆನ್ ನಾವು ಹೋಗಿದ್ದು ಲೇಪಾಕ್ಷಿ ಟೆಂಪಲ್ಗೆ. ನಾನು ಫಸ್ಟ್ ಟೈಮ್ ಹೋಗಿದ್ದೆ ಲೇಪಾಕ್ಷಿ ಟೆಂಪಲ್ಗೆ. ಸೊ ಅದು ತುಂಬ ಚೆನ್ನಾಗಿತ್ತು ಟೆಂಪಲ್. ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಪ್ರಸಾದ ಇತ್ತು, ಪ್ರಸಾದ ತೊಗೊಂಡು ಗುಡಿ ನೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ
ಮತ್ತು ಈಗ ರಿಟರ್ನ್ ಬೆಂಗಳೂರಿಗೆ. ಬೆಳಿಗ್ಗೆ 3:30 ಎದ್ದು 4:15 ಬಿಟ್ಟಿರೋರು ಈಗ 12 ಗಂಟೆಗೆ ರಿಟರ್ನ್. ಇನ್ನೊಂದು 2 hours ಅಂದ್ಕೊಳ್ಳಿ ಮನೆ ಮುಟ್ಟತ್ತಷ್ಟು. ಇವಾಗ 2 ಆಗುತ್ತೆ. ಸೊ ಮನೆ ರೀಚ್ ಆಗ್ತೀವಿ. ಸೊ ಮನೆ ಹತ್ರ ಬಂದಾಗೆ ವಿಲ್ ಮೀಟ್ ಅಗೇನ್. ಎಷ್ಟು ಜನ ಯೂಟ್ಯೂಬ್ ಚಾನಲ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ತಿದ್ರು ನೋಡು. ಪಾಪ ಮಾಡೇ ಬಿಡೋರು ನೋಡಲ್ಲ. ನೋಡ್ರಿ ಶ್ರೀರಾಮ್ ಪ್ರಾಪರ್ಟೀಸ್ ಎಷ್ಟೊಂದು ಬೋರ್ಡ್ಸ್ ಇದ್ದಾವೆ. ಸೊ ಬೆಂಗಳೂರು ಹತ್ತತ್ರ ಬಂದ್ವಿ. ಇನ್ನೊಂದು ನಮ್ಮ ಮನೆಗೆ ಇನ್ನೊಂದು 27 ಕಿಲೋಮೀಟರ್ಸ್ ಇದೆ. ಇನ್ನೊಂದು 30 ಮಿನಿಟ್ಸಲ್ಲಿ ವಿ ವಿಲ್ ರೀಚ್ ಟು ಮೈ ಹೋಮ್. ಸೊ ಹೈವೇದಲ್ಲಿ ಏನೋ ಅಂತ ತೋರ್ಸೋದೇನಿರಲ್ಲ, ಸುಮ್ಮನೆ ಬ್ಲೈಂಡಾಗಿ ಹೋಗ್ತಾ ಇರುತ್ತೆ. ಬೋರ್ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ, ನಮಗೂ ಬೋರ್ ಆಗುತ್ತೆ. ಒಂದು 10 ಕಿಲೋಮೀಟ್ರಿಂದ ಒಂದು ಆ್ಯಂಬುಲೆನ್ಸ್ ಬರ್ತಾಯಿದೆ. ರೋಡ್ ಖಾಲಿ ಇದ್ದರೂ ಫಾಸ್ಟಾಗಿ ಹೋಗ್ತಾ ಇಲ್ಲ, ಯಾಕಂತ ಅರ್ಥ ಆಗ್ತಾ ಇಲ್ಲ. ಯಾರಿಗಾದ್ರೂ ಏನಾದರೂ ಗೊತ್ತಿದ್ರು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇಷ್ಟು ಖಾಲಿ ಇದೆ, ಸೈರನ್ ಹಾಕ್ಕೊಂಡು ಹೋಗ್ತಿದ್ದಾರೆ, ಒಳಗಡೆ ಯಾರೋ ಇದ್ದಾರೆ, ಯಾಕಷ್ಟು ಸ್ಲೋ ಆಗಿ ಹೋಗ್ತಿದ್ದಾರೋ ಗೊತ್ತಾಗ್ತಿಲ್ಲ. ಬೆಂಗಳೂರು ಹೆಂಗಿದೆ? ಬೆಂಗಳೂರು ಓಕೆ. ಇಲ್ಲಿಂದ ನಿಮಗೆ ಬರೀ ಟ್ರಾಫಿಕ್ ಮಾತ್ರ ತೋರ್ಸೋಕ್ಕಾಗೋದು, ಬಿಟ್ಟರೆ ಏನೂ ಇಲ್ಲ ತೋರ್ಸೋಕ್ಕೆ ಅಂಥದ್ದು. ಸೊ ಇಲ್ಲಿವರೆಗೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓ ಶ್ಯಾಟ್.